ಕೆರೆಯ ನೀರು ಕಲುಷಿತ ನೀರು ಮಿಶ್ರಣ. ಬೋರ್ವೆಲ್ ನೀರಿನಲ್ಲಿ ಗಬ್ಬು ವಾಸನೆ. ಕೆಲ ದಿನಗಳ ಹಿಂದೆ ಮುಧೋಳ ನಗರದ ಕೆಲ ಕಡೆ ಬೋರ್ವೆಲ್ ನೀರು ಕಲುಷಿತಗೊಂಡ ಬಗ್ಗೆ ವರದಿಯಾಗಿತ್ತು. ಸಾರ್ವಜನಿಕರ ಆಕ್ರೋಶದ ಮೇರೆಗೆ ನಗರಸಭೆ ಭೇಟಿ ನೀಡಿತ್ತು. ಇಷ್ಟಾದರೂ ಸಮಸ್ಯೆ ಬಗೆಹರಿದಿಲ್ಲ. ಮಹಾರಾಜ ಕಾಲನಿ ಹಾಗೂ ಸಿದ್ದರಾಮೇಶ್ವರ ಕಾಲನಿಯ ಬಹುತೇಕ ಬೋರ್ವೆಲ್ಗಳಲ್ಲಿ ಗಬ್ಬು ವಾಸನೆ ಮತ್ತು ಬುರುಗು ಮಿಶ್ರಿತ ನೀರು ಬರ್ತಿದೆ. ಇದರಿಂದ ಕಾಲನಿ ನಿವಾಸಿಗಳು ಕಂಗಾಲಾಗಿದ್ದಾರೆ. ಎಲ್ಲದಕ್ಕೂ ಬಂತು. ಅದಕ್ಕೆ ಸ್ಪಂದಿಸಿ ಕಮಿಷನರ್ ಸರು, ಚೀಫ್ ಆಫೀಸರು ಎಲ್ಲರೂ ಬಂದ್ರಿ. ಎಲ್ಲ ಚೆಕ್ ಮಾಡಿದ್ರು. ಅವರು ಎಲ್ಲ ಕಡೆನೂ ಓಡಾಡಿ ನೋಡಿದರು. ಏನು ಹೇಳಿದರು, ಮೇಡಮ್ ಹೌದ್ರಿ ಭಾಳ ಅಂದ್ರೆ ಗಂಭೀರ ಸಮಸ್ಯೆ ಅದ, ಇದು ನಾವು ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತಂದರು. ಬಟ್ ಇಲ್ಲಿ ಮಹಾರಾಜ ಕಾಲನಿ ಒಳಗೆ ಕೆಲಸ ಸ್ಟಾರ್ಟ್ ಆಗಿಲ್ಲ ರೀ. ಅವರು ಆ ನದಿ ನೀರೇನು ಶುದ್ಧೀಕರಣ ಮಾಡ್ಲಿಕ್ಕತ್ತಾರ್ರಿ. ಇವತ್ತವರು ಅವ್ರದ್ದೊಂದು ವಿಡಿಯೋ ನೋಡಿದೆ ನಾನು, ನಿಮ್ಮ ಥ್ರೂನ ಅವ್ರು ವಿಡಿಯೋ ಮಾಡ್ಯಾರ್ರಿ. ಅದು ನಿಮಗೆ ಗೊತ್ತಿರಲಿಕ್ಕಿಲ್ಲ, ಅದು ಖರೆ. ಅದ್ರೊಳಗೆ ನಮ್ಮದು ವಿಧಾನಸೌಧದೊಳಗೆ ನಮ್ಮ ಸಮಸ್ಯೆ ಚರ್ಚೆ ಆಗ್ಯದ್ರಿ. ಅದು ಆ ಚರ್ಚೆ ತೊಗೊಂಡವ್ರು ಏನಂದಾರ, ನಾವು ನದಿ ನೀರಿಗೆ ಒಂದು ಹನಿ ಗಟಾರ್ ನೀರು ಹೋಗಲ್ದಂಗೆ ವ್ಯವಸ್ಥೆ ಮಾಡೇವಿ, ಎಲ್ಲ ಜನರ ಸಮಸ್ಯೆ ಕ್ಲಿಯರ್ ಆಗಿದೆ ಮತ್ತು ಇನ್ನು ಜನ ಎಲ್ಲ ಸಂತೋಷಗೊಂಡಾರಂತೆ. ಬಟ್ ನಮ್ದು ಗಂಭೀರ ಸಮಸ್ಯೆ ಇದ್ದದ್ದು ಇಲ್ಲಿ ರೀ. ಅವ್ರು ಇಲ್ಲಿ ಮತ್ತು ಆಮೇಲೆ ಹಾಯ್ದೇ ಇಲ್ಲ, ನೀರು ಬಿಡ್ಲಿಕ್ಕೂ ತಯಾರಿಲ್ಲ. ನಮ್ದು ಆರೋಗ್ಯ ದಿನನಿತ್ಯ ಕೆಡ್ಲಿಕ್ಕತ್ತದ. ಯಾರಿಗಾರ ಏನಾರ ಆದ್ರೆ ಯಾರು ಹೊಣೆ? ನಾವು ನಮ್ಮೂ ಆಗ್ಯಾವ ಅಂತೇಳಿ ಸುಮ್ಮಿದ್ದೀವಿ ರೀ. ಅವ್ರ ಕಂಕನೋಡಿ ಅನ್ನೋರಿಗೆ ಬಂದು ಕೇಳಿವಂದ್ರಿ, ನಿಮ್ಮ ನೀರು ಆಗ್ಯಾವನ್ರಿ ಅಂತ. ನಮ್ಮೂ ಸ್ವಲ್ಪ ಆಗಾಕ್ತೇವ್ರಿ. ನಮ್ಮ ಹುಡುಗಿ ಇವತ್ತು ಅಂದ್ಲು, ನನಗೆ ಗೊತ್ತಿದ್ದಿದ್ದಿಲ್ಲ ಅಂದ್ರಿ ಅವರು. ಘಟಪ್ರಭಾ ನದಿ ಬಳಿ ನಿರ್ಮಿಸುತ್ತಿರುವ ತ್ಯಾಜ್ಯ ನೀರು ಸಂಗ್ರಹ ಘಟಕದಿಂದಾಗಿ ಈ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಮಗಾರಿ ಸಲುವಾಗಿ ತ್ಯಾಜ್ಯ ನೀರನ್ನು ತಡೆ ಹಿಡಿದಾಗ ಅದು ಹತ್ತಿರದ ಕೆರೆಯಲ್ಲಿ ಶೇಖರಣೆಯಾಗಿ ಅಂತರ್ಜಲ ಸೇರಿದೆ. ಅರೆ ಎವರೇಜ್ ರೀ ಇಷ್ಟು ಆಕೈತಿ. ಮತ್ತು ಮನೆಗೆ ಎಲ್ಲರ ಮನ್ಯಾಗ ದೊಡ್ಡ ದೊಡ್ಡ ಟ್ಯಾಂಕ್ ಇರಂಗಿಲ್ಲ ರೀ, ಅನುಕೂಲ ಆಗಂಗಿಲ್ಲ. ಮತ್ತು ಈಗ ಕೆರೆ ನೀರು ಬಿಟ್ಟಾಗ ಏನಾಕೈತೆ ರೀ, ಒಂದೇ ದಿನದಾಗ 2 ದಿನದಾಗ ನೀರು ಖಾಲಿ ಆಗಿಬಿಡ್ತಾವೆ. ಮತ್ತು ಈಗ ಇವ್ರು ಮಣ್ಣು ಆದ್ಮೇಲೆ 2 ದಿನಕ್ಕೊಮ್ಮೆ ನೀರು ಬಿಡ್ತು ಅಂದಿದ್ರಿ ಕಮಿಷನರ್ ಬಂದು ಇಲ್ಲಿ. ಇದೇನು ಟಿ ವಿಯಾಗ ಪೇಪರ್ನಾಗ ಬರಂಟ್ಲಿ ಇಲ್ಲಿ ಬಂದಿದ್ರಲ್ಲ, 2 ದಿನಕ್ಕೊಮ್ಮೆ ಬಂದು ನಿಮಗೆ 1 ತಾಸು 2 ತಾಸು ನೀರು ಬಿಡ್ತು ಅಂದಿದ್ರಿ. ಈಗ ಮತ್ತೆ ಹೆಚ್ಚು ಕಡಿಮೆ 8 ದಿನ ಮೇಲೆ ಆತ್ರ ನೀರು ಬಿಟ್ಟಿರಿ. ಈಗ ಮತ್ತೆ ಹೊಳ್ಳೆ ಅವ್ರಿಗೆ ಇವತ್ತು ಮುಂಜಾನೆ ಫೋನ್ ಹಚ್ಚಾರಿ, ನೀರು ಬಿಡ್ತು ಅಂದಿದ್ರತ್ತ. ಇವ್ರು ಕುಲಕರ್ಣಿ ಅವರು ಓಣ್ಯಾಗೆಲ್ಲ ಹೆಣ್ಮಕ್ಳು ಹಚ್ಚಿದ್ರತ್ತ. ಮತ್ತು ಇನ್ನೂ ನೀರು ಬಿಟ್ಟಿಲ್ರಿ ಅವ್ರಿಗೆ. ನಗರಸಭೆಯಿಂದ 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ, ಅದು ಸಾಕಾಗೋದಿಲ್ಲ ಅಂತ ಬಹುತೇಕ ಜನ ಬೋರ್ವೆಲ್ ಅವಲಂಬಿಸಿದ್ದಾರೆ. ಆದರೆ ಈಗ ಬೋರ್ವೆಲ್ನಲ್ಲೂ ಕಲುಷಿತ ನೀರು ಬರ್ತಿರೋದಕ್ಕೆ ಜನತೆ ಆಕ್ರೋಶಿತರಾಗಿದ್ದಾರೆ. ಮೂಲ ದಾಖಲೆಗಳು ಸ್ಪಷ್ಟವಾಗಿದೆ. ಈ ಕೆರೆ ಜಮೀನು ಸರ್ಕಾರ ಅಭಿವೃದ್ಧಿ ಪಡಿಸಲಾರದಕ್ಕಾಗಿ ಕೆರೆ ಸ್ಥಳದಲ್ಲಿ ಇಲ್ಲಿ ನಗರದಲ್ಲಿರ್ತಕ್ಕಂಥ ಚರಂಡಿ ನೀರು ಮತ್ತು ಕಲುಷಿತ ಡ್ರೈನೇಜ್ ನೀರು ಮತ್ತು ಮಲ ವಿಸರ್ಜನೆ ಡ್ರೈನೇಜ್ ನೀರು ಎಲ್ಲವೂ ಮಿಶ್ರಣವಾಗಿ ಈ ಕೆರೆ ಸ್ಥಳದಲ್ಲಿ ನಿಲ್ಲುವುದರಿಂದ ಅದು ನಿಂತು ಅಲ್ಲಿ ಕಳೆದ 20 ವರ್ಷದಿಂದ ಅಲ್ಲಿ ನಿಂತು ಅಂತರ್ಜಲ ಸಂಪೂರ್ಣ ಹದಗೆಟ್ಟು ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಾಲನಿ, ಮಹಾರಾಜ ಕಾಲನಿ ಮತ್ತು ಸಿದ್ದರಾಮೇಶ್ವರ ಕಾಲನಿ ನಗರದ ವಾಸವಿರುವಂಥ ಸಾರ್ವಜನಿಕರ ಪ್ರತಿಯೊಬ್ಬರ ಮನೆಯ ಕೊಳವೆ ಬಾವಿಯಲ್ಲಿ ಸಂಪೂರ್ಣ ಕಲುಷಿತ ನೀರು ಹರಡಿ ಅಲ್ಲಿ ಇರ್ತಕ್ಕಂಥ ಬೋರ್ವೆಲ್ ನೀರು ಸಂಪೂರ್ಣ ಕೆಟ್ಟು ಹೋಗಿದಾವೆ. ಆ ನೀರು ಸಾರ್ವಜನಿಕರು ಕುಡಿಯೋದ್ರಿಂದ ಬಳಸುವುದರಿಂದ ಅಲ್ಲಿ ಆರೋಗ್ಯಕ್ಕೆ ಸಂಪೂರ್ಣ ಹದಗೆಟ್ಟು ಇದಾಗ್ತಾ ಇದೆ. ಇದಕ್ಕೆ ಸರ್ಕಾರವು ಸಹಿತ ಇದುವರೆಗೆ ಸ್ಪಂದಿಸಿಲ್ಲ. ಈ ಸಮಸ್ಯೆ ವಿಧಾನ ಪರಿಷತ್ ಕಲಾಪದಲ್ಲೂ ಚರ್ಚೆಯಾಗಿತ್ತು. ಆ ವೇಳೆ ನಗರಸಭೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ದಿನಗಳು ಕಳೆದರೂ ಸಮಸ್ಯೆ ಹಾಗೆಯೇ ಉಳಿದಿರೋದು ಮತ್ತಷ್ಟು ಆತಂಕ ಮೂಡಿಸಿದೆ. ಸಂಬಂಧಪಟ್ಟವರು ಶೀಘ್ರ ಸ್ಪಂದಿಸಲು ಜನತೆ ಆಗ್ರಹಿಸಿದ್ದಾರೆ. ರನ್ ಟಿವಿ ನ್ಯೂಸ್, ಮುಧೋಳ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ.
ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆಯಾರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆಯಾರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆಯಾರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.